ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮತ್ತು ಇಡೀ ಅವರ ತಂಡದವರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 25 ವರ್ಷಗಳ ಹಿಂದೆ ನವೋದಯ ಗ್ರಾಮ ವಿಕಾಸ ಆ ಒಂದು ಸ್ವಸಹಾಯ ಗುಂಪುಗಳ ಆ ಸಂಘವನ್ನು ಸ್ಥಾಪಿಸುವ ಮೂಲಕ ಕ್ರಾಂತಿಕಾರಿಯಾದ ಬದಲಾವಣೆ ಮತ್ತು ಈ ಸಮಾಜಕ್ಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾಣದ ಕೈಗಳಾಗಿ ತಮ್ಮ ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಕರಾವಳಿ ಜಿಲ್ಲೆ ಎಲ್ಲ ಮಹಿಳೆಯರನ್ನು, ನಮ್ಮ ಸಹೋದರ ತಾಯಂದಿರನ್ನು ನಾನು ವಿಶೇಷವಾಗಿ ನಾನು ಗೌರವಿಸಿ ಬಹುಶಃ ಅವರಿಗೆ ನಮ್ಮ ವಿಶೇಷವಾದ ಗೌರವ ನಾವು ಕೊಡುತ್ತಾ, ಯಾಕೆಂತ ಹೇಳಿದರೆ ಕರಾವಳಿ ಕರ್ನಾಟಕದ ಸಹೋದರರು ತಾಯಂದಿರು ಮಹಿಳೆಯರು ಬಹುಶಃ ಅವ್ರದ್ದು ಯಾವ ರೀತಿಯ ಸಂದೇಶ ದೇಶಕ್ಕಿತ್ತಂತ ಹೇಳಿದರೆ ಅದು ಬಹುಶಃ ಸ್ವಾಭಿಮಾನದ ಬದುಕು ಹೇಗೆ ಕಟ್ಟಬೇಕೆಂಬುದು ಯಾರಿಗಾದರೂ ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ರೆ ಅದು ಕರಾವಳಿಯ ಮಹಿಳೆಯರು ಇವತ್ತು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಅವತ್ತಿನ ಕಾಲದಲ್ಲೇ ಮೀನುಗಾರಿಕೆಯಲ್ಲಿ ಇವತ್ತು ತಮ್ಮನ್ನು ಪಾಲ್ಗೊಂಡು ಇವತ್ತು ಅವತ್ತಿನ ಹಂಚಿನ ಕಾರ್ಖಾನೆಯಲ್ಲಿ ಸತತವಾಗಿ ದುಡಿದುಕೊಂಡು ಅವತ್ತಿನ ಗೇರು ಕಾರ್ಖಾನೆಗೆ ಬಹುಶಃ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ತಮ್ಮ ಬೀಡಿಯನ್ನು ಇವತ್ತು ಕಟ್ಟುವ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರ ಕುಟುಂಬವನ್ನು ಮೇಲ್ತರಲಿಕ್ಕೆ ಅವತ್ತಿನ ಕಾಲದಲ್ಲಿ ಕೊಟ್ಟ ಹಿರಿಯರು ಕೊಟ್ಟಂಥ ಆ ದೊಡ್ಡ ಮಟ್ಟದ ಕೊಡುಗೆ ಅದನ್ನು ಯಾರು ಕೂಡ ಮರೆಯಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಅದನ್ನು ಇವತ್ತು ಆ ಮಹಿಳೆಯರನ್ನು ಇವತ್ತು ಸಂಘಟಿತರಾಗಿ ಒಂದು ಅತ್ಯುತ್ತಮವಾಗಿ ಒಗ್ಗಟ್ಟಾಗಿ ಮುಂದೆ ತೆಕ್ಕೊಂಡು ಹೋಗಿ ಅವರಲ್ಲಿರುವಂಥ ಎಲ್ಲ ಮಾನವ ಸಂಪನ್ನ ಶಕ್ತಿಗಳನ್ನು ಇನ್ನಷ್ಟು ಉತ್ತಮವಾಗಿ ಮೈಗೂಡಿಸಿಕೊಳ್ಳಲಿಕ್ಕೆ ನವೋದಯ ಗ್ರಾಮ ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ನವೋದಯ ಸ್ವಸಹಾಯ ಸಂಘ ಗುಂಪುಗಳ ಮುಖಾಂತರ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ 25 ವರ್ಷಗಳಲ್ಲಿ ಈ ಒಂದು ಸಂಘ ಕೊಟ್ಟಂತ ದೊಡ್ಡ ಮಟ್ಟ ಕೊಡುಗೆ ಇನ್ನು 25 ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಯೋಜನೆಗಳನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಮತ್ತು ಮಿತ್ರರು ಸೇರಿಸಿ ಇವತ್ತು ಅದಕ್ಕೆ ಆಲೋಚನೆ ಮಾಡಿ ರೂಪುರೇಷೆ ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಾನು ಅವರನ್ನು ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಿ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ನಾವು ಇವತ್ತು ಈ ರೀತಿಯ ತಮ್ಮ ಅತ್ಯುತ್ತಮವಾದ ಕೆಲಸ ಮುಖಾಂತರ ಪ್ರತಿಯೊಂದು ತಾಯಂದಿರಿಗೂ ಸೋದರಿಗೂ ನಾವು ಕೇಳುವುದಿಷ್ಟೇ, ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮದೇ ಆದ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾವು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಮಾಜವನ್ನು ನಾವು ಕಟ್ಟಿದಾಗ ಮಾತ್ರ ಬಲಿಷ್ಠವಾದ ಒಂದು ಜಿಲ್ಲೆ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಮಗೆ ಕಟ್ಟಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆದ ಕಾರಣ ನಿಮ್ಮ ಈ ಸಾಮಾಜಿಕ ನಮ್ಮ ಸ್ವಯಂಸೇವಕರ ಕೆಲಸದ ಜೊತೆಯಲ್ಲಿ ನಮ್ಮ ಸಮಾಜವನ್ನು ಕಟ್ಟುವಂಥದ್ದು, ಸಮಾಜನ ಸೌಹಾರ್ದತೆ ಬೆಳಗಿಸುವಂಥದ್ದು, ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ತಮ್ಮ ಮಕ್ಕಳನ್ನು ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಇವತ್ತು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ತಮ್ಮ ವಿಶೇಷವಾದ ನೇತೃತ್ವವನ್ನು ಪ್ರತಿಯೊಂದು ಮನೆಯಲ್ಲಿ ಕೂಡ ಕೊಡಬೇಕಂತ ಹೇಳಲಿಕ್ಕೆ ಬಯಸುವಂಥದ್ದು. ದ್ವೇಷ ಮುಕ್ತವಾದ ಸಮಾಜ ಮತ್ತು ದುಶ್ಚಟ ಮುಕ್ತವಾದ ಸಮಾಜವೇ ನಮ್ಮ ದೇಶವನ್ನು ಬಲಿಷ್ಠವಾಗಲಿಕ್ಕೆ ತಯಾರಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷ ಮುಕ್ತ ಮತ್ತು ದುಶ್ಚಟ ಮುಕ್ತ ಈ ಎರಡು ಮುಕ್ತವಾಗಿ ಸಮಾಜ ಕಂಟಕವಾಗುವಂಥ ಎರಡು ವಿಚಾರವನ್ನು ಮುಕ್ತ ಮಾಡಲಿಕ್ಕೆ ಪ್ರತಿಯೊಂದು ತಾಯಂದಿರು ಕೂಡ ಎದ್ದು ನಿಂತಾಗ ಮಾತ್ರ ಅದು ಸಫಲವಾಗಲಿ ಇವತ್ತು ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಒಂದು ದೊಡ್ಡ ಮಟ್ಟದ ಕನಸನ್ನು, ಯಾಕಂದ್ರೆ ಸೌಹಾರ್ದತೆ ನಿರ್ಮಾಣ ಮಾಡಬೇಕಾದ್ರೆ ಅದು ರಾಜಕಾರಣಿಗಳಿಂದ ಸರ್ಕಾರದಿಂದ ಸಂಘ ಸಂಸ್ಥೆ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ತಾಯಂದಿರು ಎದ್ದು ನಿಂತು ತಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಸದ್ಬುದ್ಧಿ ಮತ್ತು ಸದ್ಬಳಕೆಯನ್ನು ಮತ್ತು ವಿಶೇಷವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಸರ್ವರು ಕೂಡ ಪ್ರೀತಿಸುವಂಥ ಒಂದು ವ್ಯಕ್ತಿತ್ವ ರೂಪಿಸಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ರೀತಿಯ ದೊಡ್ಡ ಮಟ್ಟದ ಕೊಡುಗೆ ತಮ್ಮದು ಇವತ್ತು ಬರಲಿ ಅಂತ ನಾನು ಕೇಳಿಕೊಳ್ತಾ, ಬಹುಶಃ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ನಿಮ್ಮ ಎಲ್ಲ ತಂಡದವರಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆ. ಯಾಕೆಂತ ಹೇಳಿದರೆ ಇವತ್ತು ಎಲ್ಲರ ಗೋಲ್ ನಮ್ಮ ಗವರ್ನರನ್ನಿರಲಿ, ನಮ್ಮ ಉಪಮುಖ್ಯಮಂತ್ರಿಗಳಿರಲಿ, ನನ್ನನ್ನಿರಲಿ, ಮಂತ್ರಿಗಳಿರಲಿ, ಇಲ್ಲೆಲ್ಲ ಯಾಕೆ ಕರೆದಿದ್ದಾರೆ? ಒಂದು ಬಹುಶಃ ನಾವು ಶಾಸಕರಾಗಿದ್ದೇವೆ, ಮಂತ್ರಿ ಆಗಿದ್ದೇವೆ. ನಾನೀಗ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಹೊತ್ಕೊಂಡು ಸಭಾಧ್ಯಕ್ಷನಾಗ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಯಾಕೆ ಕರೆದಿದ್ದಾರೆ? 30-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೆವು. 40-45 ವರ್ಷ ಹಾಗೆ ನಿಮ್ಮ ಮಕ್ಕಳಾಗೆ ನಾವು ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನ ಕೂತ್ಕೊಳ್ಳೋದಾದ್ರೆ ಅದು ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲರ ಆಶೆ ಮತ್ತು ಪ್ರಾರ್ಥನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಪ್ರೇರಣಾಗಿ ಪ್ರೋತ್ಸಾಹವಾಗಿ ನಿಮ್ಮ ಮುಂದೆ ಇವತ್ತು ನಿಲ್ಲಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಕನಸನ್ನು ಬಹುಶಃ ನಿಮ್ಮೆಲ್ಲರಿಂದ ಆಗಲಿ. ಅದಕ್ಕೆ ನಿಮ್ಮ ಸ್ವಸಹಾಯ ಸಂಘಗಳ ಈ ಒಂದು ಗುಂಪುಗಳು ದೊಡ್ಡ ಮಟ್ಟದ ಸಹಕಾರ ಕೊಡುವಂಥ ವಿಚಾರ ಆಗುವಂಥ ಅವಕಾಶ ಆಗಲಿ. ನಿಮಗೆ ನೂರಾರು ಸಮಸ್ಯೆಗಳಿರ್ಬೋದು.
ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ MLAಗಳಿಂದ 100 ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಅತ್ಯುತ್ತಮವಾದ ಶಿಕ್ಷಣ ಕೊಡಿ, ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿ 10-15 ವರ್ಷಗಳ ನಂತರ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಅತ್ಯಂತ ಸಂತೋಷದ ಮತ್ತೊಂದು ಗೌರವದ ಆ ಜೀವನ ಕೊಡುವಂಥ ಅವಕಾಶ ಆಗ್ತಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.